ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ. ನಾವೊಂದು ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಒಬ್ಬ ವ್ಯಕ್ತಿಗೆ ನಮ್ಮ ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡಿದ್ವಿ. ಅದು ಸ್ಟಾರ್ಟಿಂಗಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇರಲಿಲ್ಲ. ನಮ್ಮ ಕಂಪ್ನಿ ಕಡೆಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡಿದ್ವಿ. ಈಗ ಅದು ರಿಸಲ್ಟ್ ಯಾವ ರೀತಿ ಬಂದಿದೆ ಅಂತ ಈಗ ಇಲ್ಲೇ ಪ್ಲಾಟ್ನ ವ್ಯಕ್ತಿ ಇದ್ದಾರೆ, ಅವ್ರನ್ನ ಜಸ್ಟ್ ಮಾತಾಡ್ಸೋಣ ಬನ್ನಿ. ಅವರ ಅನಿಸಿಕೆ ಅನುಭವನ ವ್ಯಕ್ತಪಡಿಸ್ತಾರೆ. ಸರ್, ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇತ್ತು ಸರ್ ಇದು? ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಸ್ವಲ್ಪ ಕೆಂಪಿತ್ತು. ಇವಾಗೆಲ್ಲ ಚೆನ್ನಾಗಿ ಕಲರ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಕಲರ್ ಬರೋದಕ್ಕೆ ಕಾರಣ ಏನು ಸರ್? ಕಾರಣ ಯುಮಿಕ್ 100 ಮತ್ತೆ ಗೋಲ್ಡ್ ಹೊಡೆದಿದ್ವಿ. ಇವಾಗ ಮತ್ತೆ ಯುಮಿಕ್ ಕಿಸಾನ್ 100 ಹೊಡಿತಾ ಇದ್ವಿ. ಹಂಗಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ವಿ. ಇವಾಗ ಆಮೇಲೆ ಯೂರಿಯಾ ಏನು ಹಾಕಿಲ್ಲ, ಕಳಕ್ಕೇನು ಅವಾಗ ಹಾಕಿದ್ದು ಅಷ್ಟು ಬಿಟ್ರೆ ಏನು ಯೂಸ್ ಮಾಡಿಲ್ಲ. ಈಗ ಏನು ಕೆಮಿಕಲ್ ಯೂಸ್ ಮಾಡಿಲ್ಲ. ಇಷ್ಟು ಎಲ್ಲ ರೋಗ ಬಿದ್ದದ ಅಂತಾರೆ, ನಮ್ಗೆ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಅಲ್ಲಿ ನೀವು ಯಾವ್ದು ಯೂಸ್ ಮಾಡಿದ್ರಿ? ಸ್ಟಾರ್ಟಿಂಗ್ ಅಲ್ಲಿ ಯುಮಿಕ್ 100 ಯೂಸ್ ಮಾಡಿದ್ವಿ. ನೆಕ್ಸ್ಟ್ 100 ಇದು ಯುಮಿಕ್ 100 ಹಾಗೂ ಗೋಲ್ಡ್ ಯೂಸ್ ಮಾಡಿದ್ವಿ. ಅವಾಗ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ಪ್ರೇ ಮಾಡಿದ್ರಲ್ಲ ಸರ್, ಕಲರ್ ಕಡಿಮೆ ಇತ್ತು, ಕಲರ್ ಚೆನ್ನಾಗಿದೆ. ಕಲರ್ ಇರ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಇರ್ಲಿಲ್ಲ ಅಂತ ಹೇಳಿದ್ರಿ. ಇದನ್ನ ಸ್ಪ್ರೇ ಮಾಡಿ ಎಷ್ಟು ದಿನಕ್ಕೆ ನಿಮಗೆ ರಿಸಲ್ಟ್ ಗೊತ್ತಾಯ್ತು? ಒಂದು 5-6 ದಿವಸಕ್ಕೆ ರಿಸಲ್ಟ್ ಗೊತ್ತಾಯ್ತು. ಹೌದು, 5-6 ದಿವಸ. ಈಗ ನೀವು ನಿಮ್ಮ ಅನಿಸಿಕೆ ಚೆನ್ನಾಗಿ ಬರ್ತಿದೆ. ನಾವು ಎಲ್ಲರಿಗೂ ಹೇಳ್ತಿದ್ವಿ ಯೂಸ್ ಮಾಡ್ರಿ ಅಂತೇಳಿ. ಈಗ ಕೆಮಿಕಲ್ ಯೂಸ್ ಮಾಡ್ತಾರೆ, ಸಾಕಷ್ಟು ಒಂದು ಎಕರೆಗೆ ಮಿನಿಮಮ್ 15,000 ರಿಂದ 20,000 ಖರ್ಚು ಮಾಡ್ತಾರೆ. ಹೌದು. ಇವಾಗ ನಿಮ್ದು ಕೆಮಿಕಲ್ ಮಾಡ್ಬೇಕಂತಲೇ ಮಾಡ್ತಿದೀವಿ. ಈಗ 3 ಎಕರೆಲ್ಲಿ ಇದೆ ನಿಮ್ದು. 3 ಎಕರೆಗೆ ನಮ್ಮ ಕಂಪ್ನಿ ಕಡೆ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರಲ್ಲಿ ಎಷ್ಟು ಖರ್ಚು ಬಂದಿದೆ? ಕಡಿಮೆ ಖರ್ಚಾಗುತ್ತೆ. ಎಷ್ಟು ಕೆಮಿಕಲ್ ಯೂಸ್ ಮಾಡ್ದಂಗಿದ್ರೆ ನುಸಿ ಪಸಿ ಅಂತೆಲ್ಲ ಜಾಸ್ತಿ ಬರೋದಿಲ್ಲ ಅನ್ಕೊಂಡಿದೀವಿ ನಾವು. ಮುಂದೆ ನೋಡ್ಬೇಕು ಈ ಸರಿ. ಈಗ ಸಾಮಾನ್ಯ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಎಲ್ಲರೂ ಯೂಸ್ ಮಾಡಿದ್ರೆ ಕೆಮಿಕಲ್ ಮುಕ್ತ ಮಾಡಿ ಮಾಡ್ಬೋದು ಅಂತ ಹೇಳ್ತೀವಿ ಸರ್. ನಿಮ್ಮ ಮನಸ್ಸಿಗೆ ಸಮಾಧಾನ ಇದೆ. ಮುಂದಿನ ಯೂಸ್ ಮಾಡ್ತೀವಿ, ಇವಾಗೂ ಯೂಸ್ ಮಾಡ್ತೀವಿ. ಸರಿ, ಓಕೆ, ಥ್ಯಾಂಕ್ ಯು.